ಅಸ್ಸಾಂ ರಾಜ್ಯದ ಕಾಂಗ್ರೆಸ್ ಸಂಸದ ಪ್ರದ್ಯುತ್ ಬೋಡೋಲೈ ಕಾಂಗ್ರೆಸ್ಸಿಗೆ ರಾಜೀನಾಮೆ ನೀಡಿದ ಮರುದಿನವೇ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಅಸ್ಸಾಂ ರಾಜ್ಯದ ಕಾಂಗ್ರೆಸ್ ಸಂಸದ ಪ್ರದ್ಯುತ್ ಬೋಡ್ಲಾಯ್ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿದ ಮರುದಿನವೇ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಪ್ರದ್ಯುತ್ ಬೋಡ್ಲಾಯ್ ಬಿಜೆಪಿ ಸೇರ್ಪಡೆ ಬಗೆಗೆ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಸುಲಭ ಉತ್ತರ ನೀಡಿದ್ದಾರೆ. ಅವರು ತಮ್ಮ ಕ್ಷೇತ್ರದ ಟಿಕೆಟ್ ಬಗೆಗೆ ಗೊಂದಲಗೊಂಡಿದ್ರು. ಕೆಲವೊಮ್ಮೆ ಬಯಸಿದ ಹುದ್ದೆಗಳು ಕೆಲವರಿಗೆ ಇಲ್ಲಿ ಸಿಗದಿದ್ದಾಗ ಅಲ್ಲೇ ಹುಡುಕುತ್ತಾರೆ ಅಂತ ಮಂದಿ ಡೋಲಾಯಮಾನ ಮನಸ್ಥಿತಿಯಲ್ಲಿ ಇರುವ ಬದಲು ಅವರಿಗೆ ಹಿಡಿಸಿದ ಸ್ಥಳದಲ್ಲಿ ಇರುವುದೇ ಸರಿ ಎಂಬ ಮಾತನ್ನ ಕೂಡ ಪ್ರಿಯಾಂಕಾ ಗಾಂಧಿ ಹೇಳಿದ್ದಾರೆ. 2022ರಲ್ಲಿ ಸಂಸದ ಶಶಿ ತರೂರ್ ಎಐಸಿಸಿ ಅಧ್ಯಕ್ಷರಾಗಲು ಪ್ರಯತ್ನಿಸಿದ್ರು. ಆಗಲಿಲ್ಲ. ಅಂದಿನಿಂದ ಕಾಂಗ್ರೆಸ್ ನಾಯಕತ್ವದ ಬಗೆಗೆ ತುಸು ಕಹಿ ಭಾವನೆಯನ್ನ ತರೂರ್ ತೋರಿಸುತ್ತಲೇ ಬಂದಿದ್ದಾರೆ ಎಂಬುದು ಕಾಂಗ್ರೆಸ್ ನಾಯಕರ ಅಭಿಪ್ರಾಯ. ಆದರೆ ಅವರು ಪೂರ್ಣವಾಗಿ ಕಾಂಗ್ರೆಸ್ನಿಂದ ಓಡಿ ಹೋಗಲು ಪ್ರಯತ್ನಿಸಲಿಲ್ಲ. ಆದರೆ ಕಾಂಗ್ರೆಸ್ ಬಿಟ್ಟರು ಎಂಬ ಸುದ್ದಿಗಳು ಹಲವಾರು ಬಾರಿ ಬಂದಿವೆ. 3 ದಶಕದ ಕಾಂಗ್ರೆಸ್ನಲ್ಲಿ ನಾನಾ ಹುದ್ದೆಯಲ್ಲಿದ್ದ ಅಸ್ಸಾಂ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಭೂಪೇನ್ ಕುಮಾರ್ ಬೋರಾ ಬಿಜೆಪಿ ಸೇರಿದ್ದಾರೆ. ಅಸ್ಸಾಂನ ಬಿಜೆಪಿ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಕೂಡ ಕಾಂಗ್ರೆಸ್ನಿಂದ ಹೋದವರು. ಅಸ್ಸಾಂ ರಾಜ್ಯ ವಿಧಾನಸಭೆ ಚುನಾವಣೆಯ ಹೊತ್ತಿಗೆ ಪ್ರದ್ಯುತ್ ಬಿಜೆಪಿಗೆ ಹೋಗಿರುವುದು ಕಾಂಗ್ರೆಸ್ಸಿಗೆ ಸಣ್ಣ ಹೊಡೆತವನ್ನಾದರೂ ನೀಡುತ್ತದೆ ಎಂದು ಹೇಳಲಾಗಿದೆ.